ಹೋರಾಟಕ್ಕೂ ನನಗೆ ಎಕ್ಸಾಮ್ ಇವಾಗ ಎಲ್ಲ ಮೊದಲಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಲಾಸ್ಟ್ ಹೋರಾಟದಲ್ಲಿ ವಿಜಯಪುರದಲ್ಲಿ ಹೋರಾಟದಲ್ಲೂ ಎಲ್ಲ ರೀತಿ ಸಪೋರ್ಟ್ ಮಾಡಿ ಹೋರಾಟ ಒಂದು ಅಂದರೆ ಪ್ರತಿಯೊಂದು ಹೋರಾಟನೂ ಬರೀ ಒಂದಿನದಲ್ಲಿ ಹೋರಾಟ ಮಾಡೋಂಥದ್ದಾಗಿದೆ. ಇನ್ನು ಒಂದಿನ ಹೋರಾಟ ಮಾಡ್ತೀವಿ, ಅವರು ಸರ್ಕಾರ ಯಾವುದೋ ಒಂದು ನೋಟಿಫಿಕೇಶನ್ ಮಾಡ್ತಾರೆ, ಮತ್ತೆ ಅವರು ಒಂದು 6 ತಿಂಗಳು ಒಂದಿಲ್ಲ 3 ಮಂತ್ಸ್ 6 ಮಂತಿಗೆ ಮುಂದಕ್ಕೆ ಹಾಕೊಂತ ಬರ್ತಿದ್ದಾರೆ. ಧಾರವಾಡದಲ್ಲಿ ಹೋರಾಟ ಮಾಡಿದಾಗೂ ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದಾಗ ಒಂದು ನೋಟಿಫಿಕೇಶನ್ ಇಮಿಡಿಯೇಟ್ ಕೆಇಯಿಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಅದಾದಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ರೆ ತಿರ್ಗಾ ಮತ್ತೆ ಇಂಟರ್ಸೆಕ್ಷನ್ ಬೆಳಗಾವಿ ಇಂಟರ್ಸೆಕ್ಷನಲ್ಲಿ ತಿರ್ಗಾ ಮತ್ತೆ ಅಲ್ಲಿ ಹೋರಾಟ ಪರ್ಮಿಷನ್ಸ್ ಕೊಟ್ಟಿಲ್ಲ. ಸರ್ಕಾರ ಒಂದು ನೋಟಿಫಿಕೇಶನ್ಸ್ ಮಾಡ್ತೀನಿ ಅನ್ನೋ ಥರ ಇತ್ತು. ಅದಾದಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರು. ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾದ್ಮೇಲೆ ರೆಕ್ರೂಟ್ಮೆಂಟ್ ಮಾಡಿಲ್ಲ. ಮತ್ತು ಧಾರವಾಡದಲ್ಲಿ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ದಾದಮೇಲೆ ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದಾಗ ವೆರಿ ನೆಕ್ಸ್ಟ್ ಡೇನೇ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀನಿ, ಒಂದೇ ತಿಂಗಳ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಹೌದಾ, ಈಗ ಆಲ್ಮೋಸ್ಟ್ 7 ತಿಂಗಳಾಯಿತು. ಬರೀ ಅವ್ರು ಒಬ್ಬರು ನೋಡಿದ್ರೆ ನಮಗೆ ಬೇಜಾರಾಗುತ್ತೆ. 10 ವರ್ಷದಿಂದ ಒಂದು ನೋಟಿಫಿಕೇಶನ್ ಆಗಿಲ್ಲ ಅಂತಂದಾಗ ಇನ್ನು ಅವ್ರು ಜಾಬ್ ತೊಗೊಬೇಕಂದ್ರೆ ಕನಿಷ್ಠ ಈಗ ನೋಟಿಫಿಕೇಶನ್ ಮಾಡಿದ್ರು ನೆಕ್ಸ್ಟ್ 1 or 2 ಇಯರ್ಸ್ ಬೇಕು ಆರ್ಡರ್ ಕಾಪಿ ತೊಗೊಬೇಕಂತಂದರೆ. ಹೌದಾ, ಈಗ ಅವ್ರು ಇನ್ನೂ ಮಾಡೇ ಇಲ್ಲ ಅಂದರೆ 2-3 ವರ್ಷ, ಅವ್ರಿಗೆ ಒಂದು ಜಾಬ್ ತೊಗೊಬೇಕಂದ್ರೆ ಇನ್ನೂ ಒಂದು 5 ವರ್ಷ ಹೋಗುತ್ತೆ. ಅಂದರೆ ಒಂದು ಜಾಬ್ ತೊಗೊಳೋದಕ್ಕೆ ಆಲ್ರೆಡಿ 10 ವರ್ಷ ಆಗಿದೆ, ಇನ್ನೂ 5 ವರ್ಷ ಅಂದರೆ 15 ವರ್ಷ. ಈಗ ನೋಡಿ, ನಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ಅಂತಂದರೆ ಒಂದು 50-60 ವರ್ಷ ಹೊಡಿಬೋದಾ? ಅದರಲ್ಲಿ ಒಂದು ಜಾಬ್ ತೊಗೊಳೋದಕ್ಕೆ 15 ವರ್ಷ ಹೋಯ್ತು ಅಂದರೆ 40-45 ವರ್ಷ 50 ವರ್ಷದಲ್ಲಿ ಜಾಬ್ ತೊಗೊಂಡ್ರೆ ಏನು ಪ್ರಯೋಜನ ಇದೆ? ಸಮಾಜಕ್ಕೆ ಸೇವೆ ಮಾಡೋದಕ್ಕಾದ್ರೆ ಹೆಂಗೆ ಆಗುತ್ತಾ? ಅದು ಆಗುತ್ತಾ? ಇಷ್ಟೆಲ್ಲ ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಕರ್ನಾಟಕದಾದ್ಯಂತ. ಒಂದು ಎಷ್ಟಿಗೆ ನೀವು ಒಂದು ಕ್ಲರ್ಕ್ ಪೋಸ್ಟು ನೋಟಿಫಿಕೇಶನ್ ಆಯ್ತು ಅಂತಂದರೆ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ. ಒಂದು ಎಷ್ಟಿಗೆ ನೋಟಿಫಿಕೇಶನ್ ಆಯ್ತು ಅಂದರೆ 5-10 ಲಕ್ಷ ಜನ ನೋಟಿಫಿಕೇಶನ್ ಆದರೆ ಅಪ್ಲೈ ಮಾಡ್ತೀರಾ, ಹೌದಾ ಇಲ್ವಾ? ಎಕ್ಸಾಮ್ ಸೆಂಟ್ರು ಬೆಂಗಳೂರಲ್ಲಿ ಓದ್ತಾ ಇದ್ದರೆ ನೀವು ಧಾರವಾಡ, ಬೆಂಗಳೂರು, ಬೀದರ್ಗೆ ಹೋಗಿ ಎಕ್ಸಾಮ್ ಬರ್ಬಿಡ್ತಾರೆ ಬೇಕಾರೆ, 2 ದಿನ ಹೋದ್ರೂ ಪರವಾಗಿಲ್ಲ ಅಂತ, ಹೌದಾ ಇಲ್ವಾ? ನೀವೇ ಆಗಲಿ ಒಂದು ಎಕ್ಸಾಮ್ ಬರೀಬೇಕಂದ್ರೆ 5,000 ಖರ್ಚು ಮಾಡ್ಕೊಂಡು ಹೋಗಿ ನೀವು ಎಕ್ಸಾಮ್ ಬರ್ಕೊಡ್ತೀರಾ. ಆದರೆ ಹೋರಾಟ ಅಂತಂದ ಬಂದಾಗ ಯಾರೋ ಮಾಡ್ತಾರೆ ಬಿಡು ಅನ್ನೋಂಥ ಪರಿಸ್ಥಿತಿ ತಗೊಂಡಿದೆ. ಸ್ವಲ್ಪ ಮಟ್ಟಕ್ಕೆಲ್ಲ ಪ್ರತಿಯೊಬ್ಬರು ಇಲ್ಲೇ ಹೋರಾಟ ಅಂತಂದಾಗ ಎಲ್ಲರೂ ಒಗ್ಗಟ್ಟಾದರೆ ಮಾತ್ರ ಸರ್ಕಾರಕ್ಕೆ ಬಿಸಿ ಕೊಡುತ್ತೆ. ಯಾರು ಹೋರಾಟ ಮಾಡಿದ್ರೆ ಪ್ರತಿಯೊಂದು ಹೋರಾಟದಲ್ಲಿ ಸರ್ಕಾರ ಇವರು ಸ್ಟೂಡೆಂಟ್ಸ್ ಇದ್ದಾರೆ, ಅಷ್ಟು ಜನ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಒಂದೇ ದಿನ 1 ನಿಮಿಷ ಸ್ಟೂಡೆಂಟ್ಸ್ ಎಲ್ಲ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಏಕೆಂದರೆ ಆ ಒಂದು ಬಿಸಿ ರಕ್ತ ಯುವಕರಲ್ಲಿದೆ. ಯಾಕೆಂದರೆ ಸರ್ಕಾರ ಮಾಡಿರೋ ಒಂದು ಅನ್ಯಾಯಕ್ಕೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ಇವತ್ತು ದಯಮಾನ ಕೊಡಿ ಅಂತ ಕೊಡ್ತಾ ಇದ್ದಾರೆ. ಯಾಕೆಂದರೆ ನೇಮಕಾತಿ ಆಗ್ದಿರ ಎಷ್ಟೊಂದು ಡಿಲೇ ಆಗ್ತಾಯಿದೆ, ಏಜ್ ಕ್ರಾಸ್ ಆಗ್ತಾಯಿದೆ, ಫೈನಾನ್ಷಿಯಲ್ ಬರ್ಡನ್ ಆಗ್ತಾಯಿದೆ. ಇವತ್ತು ಒಂದೊಂದು ಟೈಮ್ ಊಟ ಮಾಡೋದು ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಎಲ್ಲಾದರೂ ಫ್ರೀ ಊಟ ಇಲ್ಲೇ ನೋಡಿ, ಇಲ್ಲಿ ಒಂದು ಡೈಲಿ ಫ್ರೀ ಊಟ ಕೊಡ್ತಾರಂತೆ. ಸುಮಾರು 100 ಜನ 200 ಜನ ಇಲ್ಲೇ ಬಂದು ಊಟ ಮಾಡ್ತಾರೆ. ಇಲ್ಲ ಒಂದು ದೇವಸ್ಥಾನ ಇಲ್ಲ ಫ್ರೀ ಊಟ ಕೊಡ್ತಾರೆ ಅಂದರೆ 1000 ಜನ ನಿಂತಿರ್ತಾರೆ. ಅಂದರೆ ಆ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಬಿಕಾಸ್ ಯಾಕೆ ಅಂತಂದರೆ ಫೈನಾನ್ಷಿಯಲ್ ಬರ್ಡನ್. ನಿಮ್ಮ ಹತ್ರ ದುಡ್ಡಿದ್ರೆ ಯಾರಾದರೂ ಅಲ್ಲಿ ಹೋಗಿ ಊಟ ಮಾಡೋಂಥ ಪರಿಸ್ಥಿತಿ ಇತ್ತಾ? ಇಲ್ಲ ನೀವು ಒಂದು ಜಾಬ್ ತೊಗೊಂಡಿದ್ರೆ ಊಟ ಮಾಡೋಂಥ ಪರಿಸ್ಥಿತಿ ಇತ್ತಾ? ಆ ಥರ ಹೌದಾ ಇಲ್ವಾ? ಇವತ್ತು ಸರ್ಕಾರದ ಧೋರಣೆಯಿಂದ ಇಷ್ಟೆಲ್ಲ ಆಗ್ತಾ ಇರೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು. ಈಗ ಏನು ಗುರ್ಲಾಪುರದಲ್ಲಿ ರೈತರು ಹೋರಾಟ ಮಾಡಿದ್ದಲ್ಲ, ಫಸ್ಟ್ ಸ್ಟೂಡೆಂಟ್ಸ್ ಹೋರಾಟ ಏನು ಸೆಪ್ಟೆಂಬರ್ 25ನೇ ತಾರೀಕಿಗೆ ನಾವು ಹೋರಾಟ ಮಾಡಿದ್ದಾದಮೇಲೆ ಅದನ್ನು ಇನ್ಸ್ಪಿರೇಷನ್ ತೊಗೊಂಡು ಗುರ್ಲಾಪುರದಲ್ಲಿ ಹೋರಾಟ ಮಾಡಿದ್ದು. ಅವ್ರು ನಮಗಿಂತ ಮುಂಚೆ ಹೋರಾಟ ಮಾಡಿದ್ರಾ? ಇಷ್ಟು ವರ್ಷದಿಂದ ಯಾವುದಾದ್ರು ರೈತ ಹೋರಾಟ ಮಾಡಿದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿರಲಿಲ್ಲ. ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ನಾವು ಸ್ಟೂಡೆಂಟ್ಸ್ ಹೋರಾಟ ಮಾಡಿದ್ದಾದಮೇಲೆ ಅವರು ಅಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿದ್ದು. ಅರ್ಥ ಮಾಡ್ಕೊಳ್ಳಿ. ಈಗ ಅವರು ಇಮಿಡಿಯೇಟ್ ಅವ್ರಿಗೆ ರಿಲೀಫ್ ಸಿಗ್ತಾ ಇಲ್ವಾ? 11 ದಿನ ಕೂತ್ಕೊಂಡ್ರು, ನಾವು 1 ತಿಂಗಳು ಬೇಕಾದ್ರೆ ಕೂತ್ಕೊಂಡು ನಾನು ಅದರಲ್ಲಿ ಇದ್ದಿದೆ. ಸ್ಟೂಡೆಂಟ್ ಹೋರಾಟ ಅಂದಮೇಲೆ ಒಂದೇ ದಿನದಲ್ಲಿ ಸರ್ಕಾರ ಡಿಸಿಷನ್ ತೊಗೊಂಡುತ್ತೆ. ಬಟ್ ಆದರೆ ನಮ್ಮ ಬೇಡಿಕೆ ಈಡೇರಾಗೋ ತನಕ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಈಗ ಸುಮ್ಮನೆ ಯಾವುದೋ ಅಗ್ರಿಕಲ್ಚರ್ ನೋಟಿಫಿಕೇಶನ್ ಆಯಿತು, ಅವ್ರು ಎಕ್ಸಾಮ್ಸ್ ಬರ್ಕೊತಾರೆ ಜೂನಲ್ಲಿ, ನಿದ್ದವ್ರ ಕತೆ ಏನೋ. ಈಗ PC ಆಗ್ಬೇಕು ಅಂದ್ಕೊಂಡಿದ್ದೀರಾ, ಒಂದು PS ಆಗ್ಬೇಕು ಅಂದ್ಕೊಂಡಿದ್ದೀರಾ, ಅವ್ರು ಟೀಚರ್ ಆಗ್ಬೇಕು ಅಂದ್ಕೊಂಡಿದ್ದೀರಾ, ಒಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಒಂದು ಪೋಸ್ಟ್ ತೊಗೊಬೇಕು ಅಂದ್ಕೊಂಡಿದ್ದೀರಿ. ಎಲ್ಲಿದೆ ಪೋಸ್ಟ್? ಇಲ್ಲಿದೆ, ಎಲ್ಲಿ ಇಟ್ಟಿದ್ದಾರೆ ನೋಡಿ. ಅವ್ರು 10 ವರ್ಷ ಈಗ ಬೇರೆ ಹೋಗಂಗಿಲ್ಲ, ಇದ್ರಂಗಿಲ್ಲ. ಈಗೆಲ್ಲ ಪ್ರೈವೇಟ್ ಜಾಬ್ ಹೋದ್ರೂ ಅವ್ರು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಡಂತಾರೆ. ಇವಾಗ ಏನು ಎಕ್ಸ್ಪೀರಿಯನ್ಸ್ ಕೊಟ್ಟಿಗೆ ಯಾವುದೋ ಡಿಗ್ರಿ ಕೊಟ್ಟಿರ್ತಾರೆ, ಇಲ್ಲಿ ಯಾವುದೋ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋದಕ್ಕೆ.
ನೀವು ಜಾಬ್ ತೊಗೊಂಡ್ರೆ 1 ಲಕ್ಷ ಸ್ಯಾಲ್ರಿ ಬರುತ್ತೆ ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ. ಪ್ರೈವೇಟ್ ಜಾಬ್ ಓದ್ತೀನಿ ಅಂದರೆ 10,000 ಕೊಡಲ್ಲ, 10,000 ಕೊಡಲ್ಲ. ಒಬ್ಬ ಹೋಟೆಲ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಾಪ ಅವನು ಸಣ್ಣ ವಯಸ್ಸಿಂದ ಅಟ್ಲೀಸ್ಟ್ ಒಂದು 10 ವರ್ಷ ಅವನಿಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂದರೆ 10 ವರ್ಷ ಆದಮೇಲೆ ಅವನೇ ಗವರ್ನರ್ ಆಗಿರ್ತಾನೆ ಹೋಟ್ಲಿಗೆ. ಹೌದಾ? ಒಂದು ಬಾರಲ್ಲಿ ಸರ್ವರ್ ಆದ್ರೂ ಕೂಡ ಅದರಲ್ಲಿ ಒಂದು 5 ವರ್ಷ 10 ವರ್ಷ ಸರ್ವಿಸ್ ಮಾಡ್ಕೊಂಡು ಅದ್ರಲ್ಲಿ ಬರೋ ದುಡ್ಡಲ್ಲಿ ಅವನು ಒಂದು 10 ವರ್ಷ ಆದಮೇಲೆ ಅವನೇ ಓನರ್ ಆಗ್ತಾನೆ, ಬಾರ್ ಓನರ್ ಆಗ್ತಾನೆ. ಇದು ವಾಸ್ತವ ಸತ್ಯ. ಹೌದಾ ಇಲ್ವಾ ಹೇಳಿ? ಇಲ್ಲಿ ನೀವು 10 ವರ್ಷ ಓದಿದ್ಮೇಲೆ ಯಾರು ಓನರ್ ಆಗ್ತೀರಾ? ಇಲ್ಲಿ ನೀವು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡೋಕ್ಕಾಗುತ್ತಾ? ಆಲ್ರೆಡಿ ರೋಡು ಒಂದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲೇ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲೇ ಯಾರು ಸ್ಟೂಡೆಂಟ್ ಜಾಯಿನ್ ಆಗ್ತಾ ಇಲ್ಲ. ನಿಮ್ಮ ನಾಲೆಡ್ಜು ಬೇರೆ ಎಲ್ಲೂ ಯೂಸ್ ಆಗಲ್ಲ. ನಾಲೆಡ್ಜ್ ಯೂಸ್ ಆಗಬೇಕಾಗಿರೋದು ಇಲ್ಲಿ ಸಮಾಜ ಸೇವೆ ಮಾಡಬೇಕಂತ ಗೌರ್ಮೆಂಟ್ ಕೆಲಸ ನೀವು ಏನು ಅಂದ್ಕೊಂಡಿದ್ದೀರಾ ಅದು ಮಾಡಿದ್ರೆ ಮಾತ್ರ ನಾಲೆಡ್ಜ್ ಯೂಸ್ ಆಗುತ್ತೆ. ಇವಾಗ ನೋಡಿ, ಒಂದು ಪೊಲೀಸ್ ಆಗಬೇಕಂದ್ರೆ ಒಂದು ಆರ್ಮಿ ಸೇರಿಕೊಂಡ್ರು ಕೂಡ, ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸೇರಿಕೊಂಡ್ರು ಕೂಡ ಅದೇನು ನಿಮ್ಮ ಒಂದು ಪ್ರಾಣನ ಒತ್ತೆ ಇಟ್ಟು ಅಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಹೌದಾ ಇಲ್ವಾ? ಹೌದಾ? ಆ ಎನಿ ಮೂಮೆಂಟು ಯಾರು ಬೇಕಾದ್ರೂ ಬಂದು ಗುಂಡಿಟ್ಟು ಸಾಯಿಸ್ಬೋದು, ಅದಕ್ಕೆ ರೆಡಿ ಇರ್ತೀವ ಇಲ್ವಾ? ಬಟ್ ಈ ಹೋರಾಟ ಅಂದರೆ ಹಂಗಿರಲ್ಲ. ನಾವು ಹೋರಾಟ ಮಾಡ್ತಾ ಇರೋದು 1-2 ದಿನ ನೀವು ತಡ್ಕೊಬೇಕಷ್ಟೇ. ಮೈಂಡ್ ನೋಡಿ, ನಿಮ್ಮ ಯಾರ ಮೇಲೂ ಅಷ್ಟೀಗ ಕೇಸ್ ಹಾಕೋದಕ್ಕೂ ಆಗಲ್ಲ, ನಿಮ್ಮನ್ನು ಎಳ್ಕೊಂಡು ಹೋಗೋದಕ್ಕೂ ಆಗಲ್ಲ, ನಿಮ್ಮನ್ನು ಮುಟ್ಟೋಕ್ಕೂ ಆಗಲ್ಲ. ಸ್ಟೂಡೆಂಟ್ ಪವರ್ ಏನಂತ ಗೊತ್ತಿದೆಯಾ ಇಲ್ವಾ? ಇವತ್ತು ನೀವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ನೇಪಾಳ ಬೆಸ್ಟ್ ಎಕ್ಸಾಂಪಲ್ ಅಲ್ಲ. ಅವ್ರೇನಾದ್ರು ವಯಸ್ಸಾಗಿರೋರು ಬಂದಿದ್ರಾ? ವಯಸ್ಸಾಗಿರೋರು ಬಂದಿದ್ರಲ್ಲ ಹೋರಾಟಕ್ಕೆ ಹೇಳಿ? ಇಲ್ಲಲ್ಲ. ಅಲ್ಲಿ ಹೋರಾಟ ಮಾಡಿದ್ದಾರೋ ಸ್ಟೂಡೆಂಟ್ಸು, ಯುವಕರು. ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಶಾಲೆ ಬಿಟ್ಟು ಏನೋ ಮೈಂಡ್ ಸೆಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಏನು ಬೇಕಾದರೂ ಮಾಡ್ಬೋದು. ನೀವು ಮನ್ಸು ಮಾಡಿದ್ರೆ ಒಂದೇ ದಿನದಲ್ಲಿ 2 ದಿನ ಕುತ್ಕೊಂಡಿದ್ದ ತಕ್ಷಣ CM ಇಲ್ಲಿ ಬಾ ಅಂದರೆ ಬರಬೇಕು, ಅವರು ಮಿನಿಸ್ಟರ್ ಬಾ ಅಂದರೆ ಬರಬೇಕಿಲ್ಲಿ. ಇಲ್ಲಾಂದರೆ ಅಲ್ಲಿ ಕುತ್ಕೊಂಡು ನಮ್ಮ ಸಮಸ್ಯೆಗಳೇನಿದೆ ಅದು ಬಗೆಹರಿಸ್ಬೇಕು. ಹೋರಾಟ ಮಾಡಿದ್ರೆ ಆ ರೀತಿ ಹೋರಾಟ ಮಾಡಬೇಕು. ಯಾಕೆಂದರೆ ಒಂದಿನ ಹೋರಾಟ ಮಾಡಿ ಸುಮ್ಮನೆ ಇರೋದು, ಎಲ್ಲರೂ ಒಂದು ದೃಢ ಸಂಕಲ್ಪ ಮಾಡಿ. ಯಾಕೆಂದರೆ ಇದು ಅನಿವಾರ್ಯ. ಇದು ಪೊಲೀಸ್ ಪರ್ಮಿಷನ್ಸು ನೋಡಿ, ಅದು ಜಸ್ಟ್ ಇಂಟಿಮೇಷನ್ ಅಷ್ಟೇ. ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಒಬ್ಬೊಬ್ಬರು ಮನ್ಸು ಮಾಡಿದ್ರೆ 100 ಜನ. ಒಬ್ಬೊಬ್ರು ಲೈಬ್ರರಿ ನೀವೆಲ್ಲ ಮನ್ಸು ಮಾಡಿದ್ರೆ ಆಗಲ್ವಾ? ಲೈಬ್ರರಿಯಲ್ಲೆಲ್ಲ ಹುಡುಗನೆಲ್ಲ ಒಂದ್ಸತಿ ಕರ್ಕೊಂಬಂದರೆ ನೋಡಿದ್ರೆ ನೀವು. ಲಾಸ್ಟ್ ಟೈಮ್ ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡಿದಾಗ ಕಮಿಷನರ್ ಸರ್ ಅವರೇ ಬಂದರೂ ಕೂಡ ನಿಮ್ಮ ಸವಾಸ ಬೇಡಪ್ಪ ಹೋಗ್ತೀನಿ ಅಂತ ಹೋಗಿದ್ರು. ನೀವು ನೋಡಿದ್ರೆ ಅದನ್ನು. ಈಗ ನಿಮ್ಮಲ್ಲಿ 1% ಏನು ನಾವು ಸ್ಟೂಡೆಂಟ್ಸ್ ಇದೀವಲ್ಲ, ಅದರಲ್ಲಿ 0.1% ಪೊಲೀಸ್ ಸಿಬ್ಬಂದಿ ಇಲ್ಲ. ಪೊಲೀಸ್ ಸಿಬ್ಬಂದಿ ಇದ್ದಾರಾ? ಪೊಲೀಸ್ ಇಲಾಖೆ ಸಿಬ್ಬಂದಿ ಇದ್ದಾರಾ? ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಒಂದು FIR ಮಾಡೋದಕ್ಕೆ ಸಿಬ್ಬಂದಿ ಇಲ್ಲ. ನೀವು ಅಲ್ಲಿ ನಮಗೆ ಕರ್ಕೊಂಡೋಗ್ತಾನೆ ಏನು ಮಾಡ್ತೀರಾ? ನಡೀರಿ ಎಲ್ಲರೂ ಜೈಲಿಗೆ ಹೋದ್ರೆ ಚಳಿಗುಡಿ ಮಾಡೋಣ. ಅದರಲ್ಲಿ ಏನಿದೆ? ಜೈಲಿಗೆ ಹೋದ್ರೆ ಅಟ್ಲೀಸ್ಟ್ ದಿನಕ್ಕೆ 500 ರೂಪಾಯಿ ಸ್ಯಾಲ್ರಿ ಆದರೂ ಕೊಡ್ತಾರೆ ನಿಮಗೆ. ದಿನಕ್ಕೆ 500 ರೂಪಾಯಿ ಸ್ಯಾಲ್ರಿ ಇದೆ ನಿಮಗೆ. ತಿಂಗಳಿಗೆ 15,000 ಸ್ಯಾಲ್ರಿ ಬರುತ್ತೆ. ಪಾಪ ಅವ್ನು ಅವಾಗ ಹೇಳ್ತಿದ್ದೆ, ಅವ್ರ ಅಪ್ಪ ಅಮ್ಮನ ಹತ್ರ ಎಷ್ಟೊತ್ತಿಂದ ತೊಗೊಳಕ್ಕಾಗುತ್ತೆ ದುಡ್ಡು? 10 ವರ್ಷ ಅಂತ ಯೋಚನೆ ಮಾಡಿ. 10 ವರ್ಷ ನಿಮ್ಮ ಮನೆ ಅಪ್ಪ ಅಮ್ಮಂಗೆ ನೀವು ದುಡ್ಡು ಹಾಕ್ಬೇಕಾಗಿರೋಂಥ ಸಂದರ್ಭದಲ್ಲಿ ತಿಂಗಳ 5-10 ಸಾವಿರ ನೀವು ಅವ್ರ ಹತ್ರ ಕೇಳ್ತಾ ಇದ್ದೀರ ಅಂತಂದರೆ ನಿಮಗಾದರೂ ಒಂದು ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇಲ್ವಾ? ಆದರೆ ನಿಮಗಾದರೂ ಒಂಚೂರು ಬೇಜಾರಂತ ಆಗಲ್ವ ಮನಸ್ಸಿಗೆ? ಆಗುತ್ತಾ ಇಲ್ವಾ? ನಾನು ಹೇಳಿದ್ನಲ್ಲ, ಜೈಲಿಗೆ ಹೋದ್ರೂ 15,000 ಸ್ಯಾಲ್ರಿ ಬರುತ್ತೆ ತಿಂಗಳಿಗೆ. ಜೈಲಿಗೆ ಹೋದ್ರೆ ಚಳಿ ಮಾಡಿ ಮಾಡೋಣ. ಅದರಲ್ಲಿ ನಡೀರಿ ಎಲ್ಲರೂ ಜೈಲಿಗೆ ಹೋಗ್ಬಿಡಿ ಅಂತ ಹೇಳೋಣ. ಅದರಲ್ಲಿ ಅದಲ್ಲೇ ಕುತ್ಕೊಂಡು ಅಲ್ಲೇ ಪ್ರತಿಭಟನೆ ಮಾಡೋಣ. ಆಗಲ್ವಾ? ಆಗುತ್ತಾ ಆಗಲ್ವಾ? ಏನು ಮಾಡೋಕ್ಕಾಗುತ್ತೆ ಜಾಸ್ತಿ ಅಂತಂದರೆ? ಏನು ಮಾಡೋಕ್ಕಾಗಲ್ಲ. ಕರೆಕ್ಟಾ? ಎಲ್ಲರೂ ದೃಢ ಸಂಕಲ್ಪ ಮಾಡಿ. ನೋಡಿ, ನೀವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಾವು ಹೋರಾಟ ಮಾಡ್ತಾ ಇರೋದು ಯಾವುದೋ ಪಬ್ಲಿಕ್ ಬಿಲ್ಡಿಂಗ್ಗೆ ಒಂದು ಕಲ್ಲೊಡಿರಿ, ಇಲ್ಲ ಪಬ್ಲಿಕ್ ಪ್ರಾಪರ್ಟಿಗೆ ಬೆಂಕಿ ಹಚ್ಚಿ ಅಂತ ಮಾಡ್ತಾಯಿಲ್ವಾ? ನಾವು ಹೋರಾಟ ಮಾಡ್ತಾ ಇರೋಂಥದ್ದು ಶಾಂತಿಯುತವಾಗಿ ನಮ್ಮ ಬೇಡಿಕೆ ಈಡೇರಬೇಕಷ್ಟೇ. ಕರೆಕ್ಟಾ? ಅದಕ್ಕೆ ನಾವೆಲ್ಲ ಏನು ಮಾಡಬೇಕು? ಎಲ್ಲರೂ ಒಗ್ಗಟ್ಟಾಗಿ ಯಾರೂ ಭಯ ಬೀಳಬೇಕಾಗಿದ್ದಂಥ ಅವಶ್ಯಕತೆ ಇಲ್ಲ. ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸ್ಕೊಬೇಕು, ಬೇರೆ ಯಾರೂ ಬರಲ್ಲ. ನಿಮಗೋಸ್ಕರ ಯಾರಾದರೂ ಬಂದು ಇಲ್ಲಿ ನೋಡಿ, ವೋಟ್ ಹಾಕಿದ್ದಂಥ MLAಗಳಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಅಲ್ಲಿ ಸರ್ಕಾರ ಏನು ಮಾಡ್ತಾಯಿದೆ? ಅಲ್ಲಿ MLAಗೆ VIP ಟಿಕೆಟ್ ಬೇಕಂತ ಅವನಿಗೆ ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಅವನಿಗೆ ಪರಿಸ್ಥಿತಿ ಹೆಂಗೆ ಎಲ್ಲಿ ತೊಗೊಂಬಂದಿದ್ದಾರೆ ನೋಡಿ ಅವರಿಗೆ. ಅದೇ ಟಿಕೆಟ್ ವಿತಿನ್ 24 hours ಆಗ ಸಮಸ್ಯೆನೇ ಬಗೆಹರಿಸ್ಬಿಟ್ರು.
ಎಲ್ಲರಿಗೂ ಟಿಕೆಟ್ ಕೊಡೋ ಥರ ಆರ್ಡ್ರ್ ಮಾಡಿದ್ರು, ಪಾಸ್ ಮಾಡಿದ್ರು, ಗೊತ್ತಲ್ಲ. 3 ಟಿಕೆಟ್ 4 ಎಷ್ಟು ಬೇಕಾದ್ರೂ ಟಿಕೆಟ್ ಕೊಡ್ತಾರೆ ಸರ್ ಅವರಿಗೆ, ಎಷ್ಟು ಬೇಕಾದ್ರೂ ಕೊಡ್ತಾರೆ ಅವರಿಗೆ. ಮತ್ತು ಟಿಕೆಟ್ ಕೊಡೋದ್ರ ಜೊತೆ VIP ಟ್ರೀಟ್ಮೆಂಟ್ ಬೇಕಂತ ಅವರಿಗೆ. ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಇಲ್ಲಿ ಸುಮಾರು ಕರ್ನಾಟಕದಲ್ಲಿ 15 ಇಂದ 20 ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ದೀವಿ, ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಓದಂತಾರೆ. ಇಲ್ಲಿ ನೀವು ಮನ್ಸು ಮಾಡಿದ್ರು ಕಡಿಮೆ ಅಂತಂದ್ರೂ 10,000 ಅಲ್ಲ 50,000 ಜನ ಹುಡುಗರನ್ನ ಕರ್ಕೊಂಬಂದು ಕುಂದಿಸೋ ಜವಾಬ್ದಾರಿ ನಿಮ್ಮಲ್ಲಿ ಇರುತ್ತೆ. ಆದರೆ ನೀವು ಮನ್ಸು ಮಾಡಬೇಕಷ್ಟೇ. ಮ್ಯಾಕ್ಸಿಮಮ್ ನೀವು ಶೇರ್ ಮಾಡಬೇಕು, ಎಲ್ಲರಿಗೂ ಇಂಟಿಮೇಷನ್ ಮಾಡಬೇಕು. ನೀವು ಒಬ್ಬರಿಗೆ ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವನಿನ್ನ 4 ಜನ ಕೇಳ್ತಾನೆ, ಅವ್ರಿನ್ನೂ 4 ಜನ ಕೇಳ್ತಾರೆ, ಹಂಗೆ ಹೋಗ್ತಾ ಓವರಾಲ್ ಎಲ್ಲರೂ ಬರ್ತಾರೆ, ಆಗಲ್ವಾ? ಮನ್ಸು ಮಾಡಿದ್ರೆ ಎಲ್ಲನೂ ಮಾಡ್ಬೋದು. ಇಲ್ಲಿ ನೋಡಿ, ಟೈಲಿ ಸರ್ ಅವರು ಪಾಪ ಆ ಏಜಲ್ಲಿ ಕೂಡ ನಿಮ್ಮಿಂತ 10 ಪಟ್ಟು ಎನರ್ಜಿ ಅವರಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ಅಷ್ಟು ಎಫರ್ಟ್ಸ್ ಹಾಕ್ತಾರೆ.